ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಅಟ್ಟಹಾಸ ಮೆರೆಯುತ್ತಿದೆ. ಅವಧಿಗೂ ಮುನ್ನವೇ ಕೆಎಫ್ಡಿ ಸೋಂಕು ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದು ಗ್ರಾಮಗಳಿಗೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ವರದಿ ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಹಾವಳಿ. ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ. 1956ರಲ್ಲಿ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಮಂಗನ ಕಾಯಿಲೆ ಸೋಂಕು ಮಲೆನಾಡಿಗರನ್ನ ಹೈರಾಣು ಮಾಡಿದೆ. ಪ್ರತಿ ವರ್ಷ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲ ವಾರದಲ್ಲಿ ಈ ವೈರಸ್ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈ ಬಾರಿ ಮಾತ್ರ ನವೆಂಬರ್ ಅಂತ್ಯದಲ್ಲೇ ಹಾವಳಿ ಇಟ್ಟಿದ್ದು ಕಾಡಂಚಿನ ಪ್ರದೇಶಗಳಲ್ಲಿ ಡವಡವ ಶುರುವಾಗಿದೆ. ಹೊಸನಗರ ತಾಲೂಕು ಬಿಳ್ಳೋಡಿ ಗ್ರಾಮದ 5 ಮತ್ತು ಸೋಣಲೆ ಗ್ರಾಮದ 1ರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಕಮ್ಮರಡಿ ಗ್ರಾಮದ 1ರಲ್ಲಿ ಸೋಂಕು ದೃಢಪಟ್ಟಿದೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದರ ಪ್ರಕಾರ 6 ಕೇಸ್ಗಳು ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಸೋನ್ಲೆ ಗ್ರಾಮದ PHC ವ್ಯಾಪ್ತಿಯಲ್ಲೇ ನಮಗೆ 6 ಕೇಸು ಪ್ರಕರಣ ಆಗಿರೋದು. ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ 5 ಪ್ರಕರಣಗಳು, ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ 1 ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಕೂಡ 1 ಪ್ರಕರಣ ದಾಖಲಾಗಿದೆ. ಈ ಬಾರಿ ನವೆಂಬರ್ ತಿಂಗಳಿನಲ್ಲೇ ಮಂಗನ ಕಾಯಿಲೆ ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಮಂಗಗಳು ಸಾವನ್ನಪ್ಪಿದ್ದು ಅದರ ಸುತ್ತಮುತ್ತಲ ಉಣುಗು ಕೆಎಫ್ಡಿ ಪಾಸಿಟಿವ್ ಬಂದಿಲ್ಲ. ಆದರೂ ಮನುಷ್ಯರಲ್ಲಿ ಕೆಎಫ್ಡಿ ಪಾಸಿಟಿವ್ ಬರ್ತಾ ಇರುವುದು ಆರೋಗ್ಯ ಇಲಾಖೆಗೆ ತಲೆನೋವು ತಂದಿದೆ. ಕಾಡಿನಲ್ಲಿ ಯಾವುದೇ ಮಂಗಗಳು ಸಹ ಸತ್ಬಂದ್ರು, ಯಾವುದೇ ರೀತಿಯಲ್ಲಿ ಇರಬಹುದು, ಆಕ್ಸಿಡೆಂಟ್ ಇರಬಹುದು ಅಥವಾ ಹೊಡೆದಾಡ್ಕೊಂಡು ಮಂಗ ಹೊಡೆದಾಡ್ಕೊಂಡು ಇರಬಹುದು, ರೋಡ್ ಆಕ್ಸಿಡೆಂಟ್ ಇರಬಹುದು, ಯಾವುದೇ ರೀತಿ ಮಂಗ ಸಹ ಸತ್ರೂ ಸಹ ನಮಗೆ ಇಂಟಿಮೇಷನ್ ಅನ್ನು ಕೊಡಬೇಕು ಅನ್ನೋ ಮಾಹಿತಿಯನ್ನ ನಾವು ಈಗಾಗಲೇ ಪಂಚಾಯತಿ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡ್ತೀವಿ. ಯಾಕಂದ್ರೆ ಮಂಗ ಸತ್ತ ನಂತರ ಅದನ್ನು ನಾವು ಅಟಾಪ್ಸಿಯನ್ನ ಮಾಡ್ತೀವಿ. ಅಟಾಪ್ಸಿಯನ್ನ ಮಾಡಿ ಆ ಮಂಗನ ಕಾಯಿಲೆಯಿಂದ ಸತ್ತಿರಬಹುದು, ಕೆಎಫ್ಡಿ ಕಾಯಿಲೆಯಿಂದ ಸತ್ತಿರಬಹುದು ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ದೃಢಪಡಿಸ್ತೀವಿ. ಮಂಗನ ಕಾಯಿಲೆ ಹರಡಿರೋ ಗ್ರಾಮಗಳ ಸುತ್ತ ಆರೋಗ್ಯ ಇಲಾಖೆ ಸಿಬ್ಬಂದಿ ಕ್ಯಾಂಪ್ ಮಾಡುತ್ತಿದ್ದು ನಿರಂತರವಾಗಿ ಗ್ರಾಮಸ್ಥರ ತಪಾಸಣೆ ಮಾಡುತ್ತಿದ್ದಾರೆ. ಕಾಡಂಚಿನ ಪ್ರದೇಶಗಳಲ್ಲಿ ದುಡಿಮೆಗಾಗಿ ತೆರಳುವ ಗ್ರಾಮಸ್ಥರು ಉಣುಗುಗಳಿಂದ ರಕ್ಷಣೆ ಪಡೆಯುವಂತೆ ಎಚ್ಚರಿಸುತ್ತಿದ್ದಾರೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಅಟ್ಟಹಾಸ ಮೆರೆಯುತ್ತಿದೆ. ಅವಧಿಗೂ ಮುನ್ನವೇ ಕೆಎಫ್ಡಿ ಸೋಂಕು ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದು ಗ್ರಾಮಗಳಿಗೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ವರದಿ ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಹಾವಳಿ. ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ. 1956ರಲ್ಲಿ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಮಂಗನ ಕಾಯಿಲೆ ಸೋಂಕು ಮಲೆನಾಡಿಗರನ್ನ ಹೈರಾಣು ಮಾಡಿದೆ. ಪ್ರತಿ ವರ್ಷ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲ ವಾರದಲ್ಲಿ ಈ ವೈರಸ್ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈ ಬಾರಿ ಮಾತ್ರ ನವೆಂಬರ್ ಅಂತ್ಯದಲ್ಲೇ ಹಾವಳಿ ಇಟ್ಟಿದ್ದು ಕಾಡಂಚಿನ ಪ್ರದೇಶಗಳಲ್ಲಿ ಡವಡವ ಶುರುವಾಗಿದೆ. ಹೊಸನಗರ ತಾಲೂಕು ಬಿಳ್ಳೋಡಿ ಗ್ರಾಮದ 5 ಮತ್ತು ಸೋಣಲೆ ಗ್ರಾಮದ 1ರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಕಮ್ಮರಡಿ ಗ್ರಾಮದ 1ರಲ್ಲಿ ಸೋಂಕು ದೃಢಪಟ್ಟಿದೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದರ ಪ್ರಕಾರ 6 ಕೇಸ್ಗಳು ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಸೋನ್ಲೆ ಗ್ರಾಮದ PHC ವ್ಯಾಪ್ತಿಯಲ್ಲೇ ನಮಗೆ 6 ಕೇಸು ಪ್ರಕರಣ ಆಗಿರೋದು. ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ 5 ಪ್ರಕರಣಗಳು, ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ 1 ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಕೂಡ 1 ಪ್ರಕರಣ ದಾಖಲಾಗಿದೆ. ಈ ಬಾರಿ ನವೆಂಬರ್ ತಿಂಗಳಿನಲ್ಲೇ ಮಂಗನ ಕಾಯಿಲೆ ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಮಂಗಗಳು ಸಾವನ್ನಪ್ಪಿದ್ದು ಅದರ ಸುತ್ತಮುತ್ತಲ ಉಣುಗು ಕೆಎಫ್ಡಿ ಪಾಸಿಟಿವ್ ಬಂದಿಲ್ಲ. ಆದರೂ ಮನುಷ್ಯರಲ್ಲಿ ಕೆಎಫ್ಡಿ ಪಾಸಿಟಿವ್ ಬರ್ತಾ ಇರುವುದು ಆರೋಗ್ಯ ಇಲಾಖೆಗೆ ತಲೆನೋವು ತಂದಿದೆ. ಕಾಡಿನಲ್ಲಿ ಯಾವುದೇ ಮಂಗಗಳು ಸಹ ಸತ್ಬಂದ್ರು, ಯಾವುದೇ ರೀತಿಯಲ್ಲಿ ಇರಬಹುದು, ಆಕ್ಸಿಡೆಂಟ್ ಇರಬಹುದು ಅಥವಾ ಹೊಡೆದಾಡ್ಕೊಂಡು ಮಂಗ ಹೊಡೆದಾಡ್ಕೊಂಡು ಇರಬಹುದು, ರೋಡ್ ಆಕ್ಸಿಡೆಂಟ್ ಇರಬಹುದು, ಯಾವುದೇ ರೀತಿ ಮಂಗ ಸಹ ಸತ್ರೂ ಸಹ ನಮಗೆ ಇಂಟಿಮೇಷನ್ ಅನ್ನು ಕೊಡಬೇಕು ಅನ್ನೋ ಮಾಹಿತಿಯನ್ನ ನಾವು ಈಗಾಗಲೇ ಪಂಚಾಯತಿ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ
ಒಂದು ಮಾಹಿತಿಯನ್ನು ನೀಡ್ತೀವಿ. ಯಾಕಂದ್ರೆ ಮಂಗ ಸತ್ತ ನಂತರ ಅದನ್ನ ನಾವು ಅಟಾಪ್ಸಿಯನ್ನ ಮಾಡ್ತೀವಿ. ಅಟಾಪ್ಸಿಯನ್ನ ಮಾಡಿ ಆ ಮಂಗನ ಕಾಯಿಲೆಯಿಂದ ಸತ್ತಿರಬಹುದು, KFT ಕಾಯಿಲೆಯಿಂದ ಸತ್ತಿರಬಹುದು ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ದೃಢಪಡಿಸ್ತೀವಿ. ಮಂಗನ ಕಾಯಿಲೆ ಹರಡಿರೋ ಗ್ರಾಮಗಳ ಸುತ್ತ ಆರೋಗ್ಯ ಇಲಾಖೆ ಸಿಬ್ಬಂದಿ ಕ್ಯಾಂಪ್ ಮಾಡುತ್ತಿದ್ದು ನಿರಂತರವಾಗಿ ಗ್ರಾಮಸ್ಥರ ತಪಾಸಣೆ ಮಾಡುತ್ತಿದ್ದಾರೆ. ಕಾಡಂಚಿನ ಪ್ರದೇಶಗಳಲ್ಲಿ ದುಡಿಮೆಗಾಗಿ ತೆರಳುವ ಗ್ರಾಮಸ್ಥರು ಉಣುಗುಗಳಿಂದ ರಕ್ಷಣೆ ಪಡೆಯುವಂತೆ ಎಚ್ಚರಿಸುತ್ತಿದ್ದಾರೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಅಟ್ಟಹಾಸ ಮೆರೆಯುತ್ತಿದೆ. ಅವಧಿಗೂ ಮುನ್ನವೇ KFD ಸೋಂಕು ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದು ಗ್ರಾಮಗಳಿಗೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ವರದಿ ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಹಾವಳಿ. ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ. 1956ರಲ್ಲಿ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಮಂಗನ ಕಾಯಿಲೆ ಸೋಂಕು ಮಲೆನಾಡಿಗರನ್ನ ಹೈರಾಣು ಮಾಡಿದೆ. ಪ್ರತಿ ವರ್ಷ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲ ವಾರದಲ್ಲಿ ಈ ವೈರಸ್ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈ ಬಾರಿ ಮಾತ್ರ ನವೆಂಬರ್ ಅಂತ್ಯದಲ್ಲೇ ಹಾವಳಿ ಇಟ್ಟಿದ್ದು ಕಾಡಂಚಿನ ಪ್ರದೇಶಗಳಲ್ಲಿ ಡವಡವ ಶುರುವಾಗಿದೆ. ಹೊಸನಗರ ತಾಲೂಕು ಬಿಳ್ಳೋಡಿ ಗ್ರಾಮದ 5 ಮತ್ತು ಸೋಣಲೆ ಗ್ರಾಮದ 1ರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಕಮ್ಮರಡಿ ಗ್ರಾಮದ 1ರಲ್ಲಿ ಸೋಂಕು ದೃಢಪಟ್ಟಿದೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದರ ಪ್ರಕಾರ 6 ಕೇಸ್ಗಳು ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಸೋನ್ಲೆ ಗ್ರಾಮದ PHC ವ್ಯಾಪ್ತಿಯಲ್ಲೇ ನಮಗೆ 6 ಕೇಸು ಪ್ರಕರಣ ಆಗಿರೋದು. ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ 5 ಪ್ರಕರಣಗಳು, ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ 1 ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಕೂಡ 1 ಪ್ರಕರಣ ದಾಖಲಾಗಿದೆ. ಈ ಬಾರಿ ನವೆಂಬರ್ ತಿಂಗಳಿನಲ್ಲೇ ಮಂಗನ ಕಾಯಿಲೆ ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಮಂಗಗಳು ಸಾವನ್ನಪ್ಪಿದ್ದು ಅದರ ಸುತ್ತಮುತ್ತಲ ಉಣುಗು KFD ಪಾಸಿಟಿವ್ ಬಂದಿಲ್ಲ. ಆದರೂ ಮನುಷ್ಯರಲ್ಲಿ KFD ಪಾಸಿಟಿವ್ ಬರ್ತಾ ಇರುವುದು ಆರೋಗ್ಯ ಇಲಾಖೆಗೆ ತಲೆನೋವು ತಂದಿದೆ. ಕಾಡಿನಲ್ಲಿ ಯಾವುದೇ ಮಂಗಗಳು ಸಹ ಸತ್ಪಂದ್ರು ಯಾವುದೇ ರೀತಿಯಲ್ಲಿ ಇರಬಹುದು, ಆಕ್ಸಿಡೆಂಟ್ ಇರಬಹುದು ಅಥವಾ ಹೊಡೆದಾಡ್ಕೊಂಡು ಮಂಗ ಹೊಡೆದಾಡ್ಕೊಂಡು ಇರಬಹುದು, ರೋಡ್ ಆಕ್ಸಿಡೆಂಟ್ ಇರಬಹುದು. ಯಾವುದೇ ರೀತಿ ಮಂಗ ಸಹ ಸತ್ರೂ ಸಹ ನಮಗೆ ಇಂಟಿಮೇಷನ್ ಅನ್ನು ಕೊಡಬೇಕು ಅನ್ನೋ ಮಾಹಿತಿಯನ್ನ ನಾವು ಈಗಾಗಲೇ ಪಂಚಾಯತಿ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡ್ತೀವಿ. ಯಾಕಂದ್ರೆ ಮಂಗ ಸತ್ತ ನಂತರ ಅದನ್ನ ನಾವು ಅಟಾಪ್ಸಿಯನ್ನ ಮಾಡ್ತೀವಿ. ಅಟಾಪ್ಸಿಯನ್ನ ಮಾಡಿ ಆ ಮಂಗನ ಕಾಯಿಲೆಯಿಂದ ಸತ್ತಿರಬಹುದು, KFT ಕಾಯಿಲೆಯಿಂದ ಸತ್ತಿರಬಹುದು ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ದೃಢಪಡಿಸ್ತೀವಿ. ಮಂಗನ ಕಾಯಿಲೆ ಹರಡಿರೋ ಗ್ರಾಮಗಳ ಸುತ್ತ ಆರೋಗ್ಯ ಇಲಾಖೆ ಸಿಬ್ಬಂದಿ ಕ್ಯಾಂಪ್ ಮಾಡುತ್ತಿದ್ದು ನಿರಂತರವಾಗಿ ಗ್ರಾಮಸ್ಥರ ತಪಾಸಣೆ ಮಾಡುತ್ತಿದ್ದಾರೆ. ಕಾಡಂಚಿನ ಪ್ರದೇಶಗಳಲ್ಲಿ ದುಡಿಮೆಗಾಗಿ ತೆರಳುವ ಗ್ರಾಮಸ್ಥರು ಉಣುಗುಗಳಿಂದ ರಕ್ಷಣೆ ಪಡೆಯುವಂತೆ ಎಚ್ಚರಿಸುತ್ತಿದ್ದಾರೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.